ಗುಂಡಾಗಿರಿ ಮಾಡಿ ಜಮೀನನ್ನು ಹೊಡ್ತಕ್ಕಂಥ ಇದಕ್ಕೆ ಕಾರ್ಯಕ್ಕೆ ಕೈ ಹಾಕ್ತಿದ್ದಾರೆ. ರಾಜಕೀಯ ಕುಮ್ಮಕ್ಕಿಂದ ಈ ಕೆಲಸ ಆಗ್ತಾ ಇದೆ. ಹೋರಾಟ ಮಾಡಿ ದನಗಳಿಗೆ 30 ಹೆಕ್ಟರ್ ಮುಚ್ಚಿದೆ. ಗೋವುಗಳ ಮುಪ್ಪತ್ತಿಗೆ ಬಂದರೆ ಹುಷಾರ್, ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ನೀಡಿದ ಚಿಕ್ಕಶಕುನ ಹಾಗೂ ಸೀಗೆಹಳ್ಳಿ ರೈತರು. ಮೂಲಭೂತ ಹೋರಾಟಕ್ಕೆ ಎಲ್ಲರೂ ರೆಡಿ ಇದೀವಿ. ಯಾರ್ಯಾರ ತಲೆಗಂಡ ಆಗುತ್ತೋ ನಮಗೆ ಗೊತ್ತಿಲ್ಲ. ನಾವು ಇಲ್ಲೇ ಎಲ್ಲರೂ ಉಪವಾಸ ಸತ್ಯಾಗ್ರಹ ಕೂತೀವಿ. ಜಾನುವಾರುಗಳೆಲ್ಲ ಕಟ್ಕೊಂಡು ಇಲ್ಲೇ ಕೂತೀವಿ. ಸಾಗುವಳಿಯನ್ನು ಪಡೀಲಿಕ್ಕೆ ಬಂದರೆ ನಾವು ಮುಂದಿನ ಉಗ್ರ ಹೋರಾಟವನ್ನ ನಾವು ಮಾಡ್ತೇವೆ. ಹೌದು, ಮಲೆನಾಡು ಭಾಗದ ರೈತರಿಗೆ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಬಂದರೂ ಕೂಡ ಒಂದಲ್ಲ ಒಂದು ರೀತಿಯ ಕಿರುಕುಳ ತಪ್ಪಿದ್ದಲ್ಲ. ಒಂದು ಕಡೆ ಅರಣ್ಯ ಇಲಾಖೆಯವರು ರೈತರನ್ನ ಒಕ್ಕಲೆಬ್ಬಿಸುವುದಾದ್ರೆ, ಮತ್ತೊಂದು ಕಡೆ ಗ್ರಾಮಕ್ಕೆ ಮೀಸಲು ಇಟ್ಟಿರುವಂತ ಭೂಮಿಯನ್ನ ಕಾಪಾಡಿಕೊಳ್ಳಲು ರೈತರು ಪರದಾಡುವಂತ ಪರಿಸ್ಥಿತಿ ಸೊರಬ ವಿಧಾನಸಭಾ ಕ್ಷೇತ್ರದಲ್ಲಿ ನಿರ್ಮಾಣವಾಗಿದೆ. ಈಗ ಸೊರಬಾದ ಚಿಕ್ಕಶಕುನ ಹಾಗೂ ಸೀಗೆಹಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 32ರಲ್ಲಿ 88 ಎಕರೆ 38 ಗುಂಟೆ ಜಾಗ ಉಳಿದಿದೆ. ಚಿಕ್ಕಶಕುನ ಹಾಗೂ ಸೀಗೆಹಳ್ಳಿ ಗ್ರಾಮದಲ್ಲಿ 450ಕ್ಕೂ ಹೆಚ್ಚು ಜಾನುವಾರುಗಳು ಇದ್ದು, ಈ ಜಾನುವಾರುಗಳ ಮುಪ್ಪತ್ತಿನ ಜಾಗಕ್ಕೆ ರಾಜಕೀಯ ಪ್ರಭಾವವನ್ನ ಬಳಸಿಕೊಂಡು ಜಾಗವನ್ನ ಕಬಳಿಸಲು ಕೆಲವರು ಹುನ್ನಾರ ಮಾಡುತ್ತಿದ್ದಾರೆ ಎಂದು ಈಗ ಸಾರ್ವಜನಿಕವಾಗಿ ಚರ್ಚೆ ನಡೆಯುತ್ತಿದೆ. ಈ ಜಾಗವು ದನಗಳ ಮೇವಿಗೆ ಮೀಸಲು ಇಡಬೇಕು. ಒಂದು ಪಕ್ಷ ರಾಜಕೀಯ ಒತ್ತಡಕ್ಕೆ ಏನಾದರೂ ಮಣಿದು ಅಧಿಕಾರಿಗಳು ಪ್ರಭಾವಿಗಳ ಹೆಸರಿಗೆ ಏನಾದರೂ ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ಅಂತವರ ವಿರುದ್ಧ ಪ್ರತಿಭಟನೆಯನ್ನ ಮಾಡಬೇಕಾಗುತ್ತದೆ ಮತ್ತು ಇಂತಹ ಕೆಲಸಕ್ಕೆ ತಾಲೂಕು ಆಡಳಿತ ಯಾವತ್ತೂ ಕೂಡ ಸಹಕಾರವನ್ನ ನೀಡಬಾರದು. ದನಗಳಿಗೆ ಇಟ್ಟಂತಹ ಜಾಗವು ದನಗಳಿಗೆ ಇರಲಿ ಎಂಬುದೇ ನಮ್ಮ ಮನವಿಯಾಗಿದೆ ಎಂದು ಸರ್ಕಾರಕ್ಕೆ ಹಾಗೂ ಅಧಿಕಾರಿಗಳಿಗೆ ರೈತರು ಎಚ್ಚರಿಕೆಯನ್ನ ನೀಡಿದ್ದಾರೆ. ನಾವು ಕಟ್ಟಿಗಿನಕ್ಕೆ ಜಾಗ ಸಹಿತನೇ ಇಲ್ಲ ಅಂತ ಕಷ್ಟದಲ್ಲಿ ನಾವು ಎಲ್ಲ ಕಾಲ ಕಳೀತಾ ಇದ್ದಾರೆ. ಅಂಥದ್ರಾಗ ಈ ಜಾಗನ ನಾವು ದನ ಮೇಯಕರ ಒಂದಿಟ್ಟು ಉಳಿಸಿನ ಅಂದ್ರೆ ಎಲ್ಲ ಸರ್ಕಾರದವ್ರು ಒಂದೊಂದು ತಂದು ಹಾಕ್ತಾ ಇದ್ದಾರೆ. ಇವನ್ನೆಲ್ಲ ತಂದು ಹಾಕ್ತಾ ಇದ್ದಾರೆ. ನಾವು ಹೆಂಗೆ ಕಾಲ ಬದುಕಬೇಕು? ಇಲ್ಲಿ ನಮ್ಮ ಅಜ್ಜರ ಕಾಲದಿಂದ ನಾವು ಬದುಕಿದಾರೆ. ನಾವು ದೇಶ ಬಿಟ್ಟು ಹೋಗೋಣ? ನಾವು ಇದನ್ನ ನಂಬಿಕೆ ನಾವು ಕೃಷಿನ ಮೂಲ ಕುಟುಂಬ, ನಮ್ಮ ಮೂಲ ಕುಟುಂಬ ನಮ್ಮದು. ಅಜ್ಜಿ ಕಾಲದಿಂದ ನಾವು ಬದುಕಿ ಬಂದೇವೆ. ನಮ್ಗೆ ಸಿಟ್ಟು ಬರಲ್ಲ. ಈ ಅಧಿಕಾರಿಗಳೆಲ್ಲ ಹಿಂಗೆ ಮಾಡ್ತಾರೆ. ಈ ಜಾಗ ಬಿಟ್ಟರೆ ನಮಗೆ ಬೇರೆ ಕಡೆ ಎಲ್ಲೂ ಕಾಲಾಡಕ್ಕೆ ಜಾಗ ಇಲ್ಲ. ಇರೋದು ಸರ್ಕಾರಿ ಭೂಮಿ. ಅದಕ್ಕೆ ಪೂರ್ತಿ ಪ್ಲಾಂಟೇಶನ್ ಮಾಡ್ಕೊಂಡಿದ್ದಾರೆ. ಮೇಲಾಗಿ ಎಲ್ಲ ಇದ್ದದಕ್ಕೆಲ್ಲ ಅನಾನಸು ಅದು ಇದು ಹಾಕೊಂಡಿದ್ದಾರೆ. ಹಾಗಾಗಿ ಇದನ್ನ ಬಿಟ್ಟರೆ ನಮ್ಗೆ ಗತಿ ಇಲ್ಲ. ಇದನ್ನ ಬಿಟ್ಟರೆ ನಮ್ಮ ದನಕರುಗಳನ್ನೆಲ್ಲ ಕೊಡಬೇಕಾಗತ್ತೆ. ಪಸಾಯಕಾನಿ ಕೊಟ್ಟು ನಾವು ನಮ್ಮ ದನಕರಿಗೆ ಎಲ್ಲ ಗಡ್ಡಿ ಗೊಬ್ಬರ ಇಲ್ಲ, ಸೊಪ್ಪೆಲ್ಲ ಏನೇ ಇಲ್ಲ. ಸ್ಥಳೀಯರ ಗಮನಕ್ಕೆ ಇರುವ ಮಾಹಿತಿ ಪ್ರಕಾರ ಸರ್ಕಾರ 88 ಎಕರೆ 32 ಗುಂಟೆ ಜಾಗದಲ್ಲಿ ಈಗ 4 ಎಕರೆ ಜಮೀನನ್ನ ಸ್ಮಶಾನಕ್ಕೆ ಎಂದು ಮೀಸಲಿಟ್ಟಿದೆ. ಆ ಸ್ಮಶಾನದ ಜಾಗಕ್ಕೂ ಈಗ ಕೆಲವರು ಅರ್ಜಿ ಹಾಕಿದ್ದಾರೆ ಎಂಬುದು ಕೂಡ ಕೇಳಿ ಬರುತ್ತಿದೆ. ಒಂದು ಜೊತೆ ಜಾನುವಾರಿಗೆ 1 ಹೆಕ್ಟೇರ್ ಜಾಗವನ್ನ ಮೀಸಲಿಡಬೇಕು ಎಂದು ಸುಪ್ರೀಂ ಕೋರ್ಟ್ ಆದೇಶವೇ ಇದೆ. ಅದನ್ನ ಏನಾದರೂ ಗಾಳಿಗೆ ತೂರಿ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ಯಾರಿಗಾದರೂ ಈಗಿನ ಆಡಳಿತದಲ್ಲಿ ಪರಭಾರೆ ಮಾಡಿದ್ರೆ ಅಂತವರ ವಿರುದ್ಧ ಕಠಿಣ ಉಗ್ರವಾದ ಪ್ರತಿಭಟನೆಯನ್ನ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಮಾಡಬೇಕಾಗುತ್ತದೆ ಎಂದು ಚಿಕ್ಕಶಕುನದ ಗ್ರಾಮಸ್ಥರಾದ ಗುರುರವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಸರ್ವೆ ನಂಬರ್ 32 ಚಿಕ್ಕಶಕುನ ಮತ್ತು ಸೀಗೆಹಳ್ಳಿ ಗ್ರಾಮಸ್ಥರ ಜಾನುವಾರುಗಳ ಮೇವಿಗಾಗಿ ಇರ್ತಕ್ಕಂಥ ಜಾಗ. ಇಲ್ಲಿ 88 ಎಕರೆ 32 ಗುಂಟೆ ಜಮೀನು ಇರ್ತಕ್ಕಂಥದ್ದು ಸತ್ಯ. ಆದ್ರೆ ಇದರ 4 ಎಕರೆಯನ್ನ ಹಿಂದಿನ ಅವಧಿಯಲ್ಲಿ ಸ್ಮಶಾನಕ್ಕಾಗಿ ಮಂಜೂರಾಯಿತು. ಅದ್ರ ಮೇಲೂ ಕೂಡ ಈಗ ಅರ್ಜಿ ಇದೆ ಅಂತಕ್ಕಂಥದ್ದು ಬಹಳ ಖೇದಕರ ಸಂಗತಿ. ಅದನ್ನ ಯಾವ ರೀತಿ ಮಾಡ್ಕೊಡ್ತಾರೆ? ಹಾಗಾದ್ರೆ ಸ್ಮಶಾನಕ್ಕೂ ಜಾಗ ಬಿಡ್ಲಿಕ್ಕೆ ಆಗಲ್ವಾ ಸರ್ಕಾರಕ್ಕೆ ಅಂತಕ್ಕಂಥದ್ದೊಂದು ಇದೆ. ಹಾಗೇನೆ ಇರ್ತಕ್ಕಂಥ ಅಲ್ಲಿಗೆ 84 ಎಕರೆ 32 ಗುಂಟೆ ಮಾತ್ರ ಉಳಿತು. ಅದರಲ್ಲೂ ಕೂಡ 15 ಎಕರೆನೇ ಈಗ ನಮ್ಮ ಕೆರೆಯಪ್ಪನವ್ರು ಹೇಳಿದಂಗೆ ಯಾವುದು ಸರ್ಕಾರಿ ಈ ಕಟ್ಟಡಗಳಿಗೆ, ಸರ್ಕಾರಿ ಶಾಲೆಗಳಿಗೆ ಅಂತೇಳಿ ತೆಗೆದಿಟ್ಟಿದ್ದಾರೆ. ಆದ್ರೆ ಅಲ್ಲಿ ಮತ್ತೆ 15 ಎಕರೆ ಹೋಯ್ತು. ಅಲ್ಲಿಗೆ ಇನ್ನೂ ಕಡಿಮೆ ಆಯ್ತು. ನಮ್ಮಲ್ಲಿ ಇರ್ತಕ್ಕಂಥ ಜಾನುವಾರುಗಳ ಸಂಖ್ಯೆ ಬರೀ ದನ ಮತ್ತು ಎಮ್ಮೆ ಮಾತ್ರ ಸೇರಲ್ಲ, ಕುರಿಗಳನ್ನು ಕೂಡ ಜಾನುವಾರುಗಳು ಅಂತಾನೆ ಪರಿಗಣಿಸ್ಬೇಕಾಗ್ತದೆ ರೈತರು. ನಾವು ಒಂದು ಜೊತೆ ಜಾನುವಾರಿಗೆ 1 ಹೆಕ್ಟೇರ್ ಭೂಮಿಯನ್ನ ಕಾಯ್ದಿರಿಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶನೇ ಇದೆ. ಇದನ್ನ ಯಾರೇನು ಮುಚ್ಚುಮರೆ ಮಾಡ್ತಕ್ಕಂಥದ್ದಲ್ಲ. ಆದ್ರೆ ಸರ್ಕಾರ ಈ ಆದೇಶವನ್ನೆಲ್ಲ ಮೀರಿ ತಮ್ಮ
ಪಟ್ಟಭದ್ರ ಹಿತಾಸಕ್ತಿಗಳ ಪ್ರಭಾವದಿಂದ, ರಾಜಕೀಯ ದುರುದ್ದೇಶದಿಂದ, ಶಿಕ್ಷಕರಿಂದ ಜನರಿಗೆ ತೊಂದರೆ ಕೊಡಬೇಕು ಅನ್ನೋ ಕೆಟ್ಟ ಉದ್ದೇಶದಿಂದನೇ ಮಾಡ್ತಾ ಇದಾರೆ ಅಂತ ಹೇಳಿ ಇಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಸರ್ಕಾರ ಯಾವ ರೀತಿ ಒಟ್ಟು ಜನರಿಗೆ ಭೂಮಿ ಕೊಡ್ಬೇಕು ಅನ್ನೋದೊಂದೇ ಅವ್ರ ದುರುದ್ದೇಶ. ಹೇಗಂದ್ರೆ ಈಗ ಕೆಲವೊಂದು ಭೂಮಿಗಳನ್ನ ಈಗ ಆಲ್ರೆಡಿ ಕೊಟ್ಟು ಆಗಿದೆ, ಯಾವುದು ಉಳಿದಿಲ್ಲ ಸರ್ಕಾರದ ವತಿಯಿಂದ. ಯಾವ ಈಗ ಇರತಕ್ಕಂತ ಭೂಮಿನೂ ಕೂಡ ಸರ್ಕಾರಗಳು ಉಳಿಸ್ತಾ ಇಲ್ಲ, ಜನರು ಉಳಿಸ್ಬೇಕಾಗಿ ಬಂದಿದೆ. ಯಾರಿಗೆ ಕೊಡ್ತಾರೆ? ಇದ್ದಂಥವ್ರಿಗೆ ಕೊಡ್ತಾ ಇದಾರೆ. ಬಡವರಿಗೆ ಕೊಡ್ತಾ ಇದಾರಾ? ಬಡವರಿಗೆ ಕೊಡ್ತಾ ಇಲ್ಲ. ಎಲ್ಲ 10 ಎಕರೆ 20 ಎಕರೆ ಇರ್ತಕ್ಕಂಥ ಪ್ರಬಲರಿಗೆ ಕೊಡ್ತಾ ಇದಾರೆ. ನೀವು ನೋಡ್ಬೇಕು, ಈ ಭೂಮಿ ಮೇಲೆ ಇರ್ತಕ್ಕಂಥ ನಾನು ಕೇಳ್ಪಟ್ಟಂಗೆ ಅರ್ಜಿದಾರರ ಹೆಸರುಗಳು ಮೋಸ್ಟ್ಲಿ 2003-4 ಅರ್ಜಿ ಹಾಕಿದ್ದಾರೆ. ಆ ವ್ಯಕ್ತಿಗೆ 18 ವರ್ಷ ಆವತ್ತು. ಅದು ಯಾವತ್ತು ಸಾగు ಮಾಡಿದ ಹಾಗಾದ್ರೆ ಆತ ಕೇಳ್ಬೇಕಲ್ಲ ನಾವು. ಅವತ್ತಿಂದ ಅವತ್ತೇ ರೆಕಾರ್ಡ್ ಅನ್ನು ರೆಡಿ ಮಾಡ್ತಾರೆ. ತಾಲೂಕು ಆಫೀಸ್ನಲ್ಲಿ ಕೆಟ್ಟ ವ್ಯವಸ್ಥೆ ಇದೆ ಅಂತ ಹೇಳಲಿಕ್ಕೆ ನಾಚಿಕೆ ಆಗ್ತಾ ಇದೆ. ಅಧಿಕಾರಿಗಳಿಗೆ ನಾನು ಗಮನಕ್ಕೆ ತರ್ತೀನಿ, ಈ ಹೋರಾಟ ಇಲ್ಲಿಗೆ ನಿಲ್ಸೋದಿಲ್ಲ. ನಾವು ಉಗ್ರ ಹೋರಾಟ ಮಾಡ್ತೀವಿ. ಹಾಗೆ ಅಲ್ಲ, ಕಾನೂನುಬದ್ಧವಾಗಿ ನಾವು ಎಲ್ಲದಕ್ಕೂ ರೆಡಿ ಇದೀವಿ. ಕಾನೂನುಬದ್ಧ ಹೋರಾಟಕ್ಕೆ ಎಲ್ಲದೂ ರೆಡಿ ಇದೀವಿ. ಯಾರ್ಯಾರ ತಲೆಗಂಡ ಆಗುತ್ತೋ ನಮಗೆ ಗೊತ್ತಿಲ್ಲ. ಅಲ್ಲಿ ತನಕ ನಾವ್ ಇಲ್ಲಿಂದ ವಿಶ್ರಮಿಸೋದಿಲ್ಲ ಅಂತ ಹೇಳಲಿಕ್ಕೆ ನಾ ಗ್ರಾಮಸ್ಥರ ಪರವಾಗಿ ಹೇಳ್ತಾ ಇದ್ದೀನಿ. ಸರ್ವೆ ನಂಬರ್ 30 ಏನಿದೆ, 30 ಫಾರೆಸ್ಟ್ನಷ್ಟು ಅಕ್ವೈರ್ ಮಾಡ್ಕೊಂಡು ಪ್ಲಾಂಟೇಶನ್ ಮಾಡಾಗಿದೆ. ಉಳಿದಿರೋದು ಗೋಮಾಳ ಲ್ಯಾಂಡ್ ಇಷ್ಟ ನಮ್ದು, ಸರ್ವೆ ನಂಬರ್ 32. ಇದರಲ್ಲಿ ನಮ್ಮೂರಲ್ಲಿ ಜಾನುವಾರುಗಳ ಸಂಖ್ಯೆ 450ಕ್ಕೂ ಮಿಗಿಲಿದೆ. ದನಗಳು, ಕುರಿಗಳು ಬಿಟ್ಟು ಬರೀ ಜಾನುವಾರುಗಳು, ದನಗಳು ಅಷ್ಟು ಜಾನುವಾರುಗಳು ಅದಾವು. ಇವ್ರು ಹೇಳ್ತಾರ ಸರ್ಕಾರ ನಮಗೆ 100 ದನಿಗೆ 30 ಎಕರೆ ರಿಸರ್ವ್ ಬಿಡಲೇಬೇಕು ಅಂತ ಕಾನೂನಲ್ಲಿ ಇದೆ ಅಂತ. ಯಾವುದೇ ಇಲಾಖೆ ಡಿ.ಸಿ ವರ್ಗೂ ಕೇಳಿದ್ರು, ಕೋರ್ಟಲ್ಲಿ ಕೇಳಿದ್ರು ಅದನ್ನೇ ವಿಚಾರ ಹೇಳೋದು. ಗೋಮಾಳದ ಮೂಲ ಉದ್ದೇಶ ಜಾನುವಾರುಗಳಿಗಾಗಿ ಇರಬೇಕು ಅಂತಕ್ಕಂಥದ್ದು ಸರ್ಕಾರದ ಆದೇಶ. ಆ ಸರ್ಕಾರದ ಆದೇಶ ಪ್ರಕಾರನೇ 100 ದನಿಗೆ 30 ಎಕರೆ ರಿಸರ್ವ್ ಇಡಬೇಕು ಅಂತಾನೆ ಕಾನೂನಲ್ಲಿ ಇರೋದು. ಆ ಪ್ರಕಾರವಾಗಿ ನಮ್ದು ಇರೋದು ಬರೀ 88 ಎಕರೆ 32 ಗುಂಟೆ ಇದೆ ಜಾಗ. ಈ 88 ಎಕರೆ 32 ಗುಂಟೆ ಜಾಗದಲ್ಲಿ 4 ಎಕರೆ ಮಶಾನ ರುದ್ರಭೂಮಿ ಮಂಜೂರಾಗಿದೆ. ಇನ್ನು ಉಳಿದಿರ್ತಕ್ಕಂಥ ಜಾಗದಲ್ಲಿ ಕೇವಲ ನಮಗೆ ಜಾನುವಾರಿಗೂ ಮೇಸಕ್ ಜಾಗ ಇಲ್ಲ, ಕಡಿಮೆ ಆಗ್ತಾ ಇದೆ. ಅಂಥದ್ರಲ್ಲಿ ಈಗ ನಮಗೆ ಗೊತ್ತಲ್ದಂಗೆನೆ 112ರಲ್ಲಿ ಆಗಿರ್ತಕ್ಕಂಥ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಶಾಲೆ ಆಗಿರ್ಬೋದು, ITI ಕಾಲೇಜ್ ಆಗಿರ್ಬೋದು, KSRTC ಬಸ್ ಸ್ಟ್ಯಾಂಡ್ ಘಟಕ ಆಗಿರ್ಬೋದು, ಅವನ್ನೆಲ್ಲವನ್ನು ಅಲ್ಲೇ ಆದಂತಂದು ಇಲ್ಲಿ ಹಾಕಿ ಮತ್ತೆ ಅದರಲ್ಲಿ ಒಂದು 15 ಎಕರೆ ಹೊಡೆದಿದ್ದಾರೆ ಈಗ ಸರ್ಕಾರ. ಈಗ ನಮಗೆ ಅದನ್ನೆಲ್ಲ ಬಿಟ್ಟು ಈಗ ನಮ್ಮ ಜಾನುವಾರುಗಳ ಮೇಸಕ್ಕೆ ಉಳಿದಿರೋದು ಇಷ್ಟ ಜಾಗ. ಆ ಜಾಗನು ಈಗ ಕೆಲವು ರಾಜಕಾರಣಿ, ಪ್ರಭಾವಿ ರಾಜಕಾರಣಿಗಳ ಇರ್ತಕ್ಕಂಥವ್ರು ಅವರಿಗೆ ಅನುಯಾಯಿಗಳಿಗೆ ಇದನ್ನ ನಾವು ಮಾಡ್ಕೊಡ್ಬೇಕು ಅಂತೇಳಿ ಮುಂದಾಗಿ ಹೊಂಟಿದ್ದಾರೆ. ಹಕ್ಕುಪತ್ರ ಮಾಡ್ಕೊಡ್ಬೇಕು ಅಂತೇಳಿ. ಅದಕ್ಕಾಗಿ ನಾವ್ ಏನ್ ಕೇಳದಪ್ಪ ಅಂದ್ರೆ, ನಮಗೆ ಜಾನುವಾರುಗಳಿಗೆ ಜಾಸ್ತಿ ಜಾಗ ಇದ್ದು ಹೆಚ್ಚಾಗಿದ್ದು ಏನು ಎಕ್ಸಸ್ ಜಾಗ ಇದ್ರೆ ಕೊಡ್ಲಿ, ಆದ್ರೆ ನಮಗೆ ಕೊರತೆ ಐತೆ ಅಂದಾಗ ಅವ್ರು ಹೆಂಗ್ ಕೊಡಕ್ ಸಾಧ್ಯತೆ ಐತಿ ಯಾರಿಗಾಗ್ಲಿ. ಅದಕ್ಕಾಗಿ ನಾವು ಯಾರಿಗೂ ಈ ಜಾಗವನ್ನ ಮಂಜೂರಾತಿ ಮಾಡೋದ್ ಬೇಡ, ನಮ್ಮ ಜಾನುವಾರುಗಳಿಗೆ ಮೀಸಲಿಡಬೇಕು ಅಂತೇಳಿ ನಾವು ಈಗ ಆಗ್ರಹ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇದು ನಮ್ಮ ಈ ಜನಗಳ ವಿರೋಧವಾಗಿ ಕಟ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಅವ್ರಿಗೆ ಹಕ್ಕುಪತ್ರ ಮಾಡ್ಕೊಡಕ್ಕಾದ್ರೆ ನಾವು ಇಲ್ಲೇ ಎಲ್ಲರೂ ಉಪವಾಸ ಸತ್ಯಾಗ್ರಹ ಕೂರ್ತೇವೆ, ಜಾನುವಾರುಗಳೆಲ್ಲ ಕಟ್ಕೊಂಡು ಇಲ್ಲೇ ಕೂರ್ತೇವೆ. ನೀವೆಲ್ಲಾ ಸರ್ಕಾರದ ಪ್ರತಿನಿಧಿಗಳು ಇಲ್ಲಿಯೇ ಬರ್ಬೇಕಾಗತ್ತೆ. ಅವಾಗ ನಾವು ಯಾಕಂದ್ರೆ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದ್ದೇವೆ, ದಯಮಾಡಿ ಯಾರು ಇಲ್ಲಿ ವೈಯಕ್ತಿಕವಾಗಿ ಯಾರು ಕೇಳ್ತಾ ಇಲ್ಲ, ನಂಗೆ ಕೊಡಿ ಸರ್, ನಂಗೆ 2 ಎಕರೆ ಕೊಡಿ, ನಂಗೆ 2 ಎಕರೆ ಕೊಡಿ, ಯಾರು ಕೇಳ್ತಾ ಇಲ್ಲ. ನಾವು ಇಡೀ ಊರಿಗಾಗಿ ಜಾನುವಾರುಗಳಿಗೆ ಇರ್ತಕ್ಕಂಥ ಜಾಗ ಜಾನುವಾರಿಗೆ ಕೇಳ್ತಾ ಇದ್ದೇವೆ. ದಯಮಾಡಿ ಸರ್ಕಾರದವರು ಈ ಜಾಗವನ್ನು ಯಾವುದೇ ಕಣ್ಣು ಹಾಕದೆ ನಮ್ ಜಾನುವಾರು ಮೇಯ್ಸಕ್ಕೆ ಅನುಕೂಲ ಮಾಡ್ಕೊಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ. ಜಾನುವಾರುಗಳ ಮೇವಿಗಾಗಿ ಇರುವ ಈ ಜಾಗದ ಉಳಿವಿಗಾಗಿ ಚಿಕ್ಕಶಕುನ ಹಾಗೂ ಸೀಗೆಹಳ್ಳಿ ಗ್ರಾಮದ ರೈತರು ಹೋರಾಟಗಳನ್ನ ನಿರಂತರವಾಗಿ ಮಾಡಿ ಜೈಲು ಪಾಲು ಆಗಿರುವುದು ಕೂಡ ಈ ಹಿಂದೆ ನಡೆದಿದೆ ಎಂಬುದು ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ತಿಳಿದಿರುವಂತ ವಿಚಾರ. ಮೊದಲಿನಿಂದ ಸುಮಾರು ಒಂದು 50 ವರ್ಷದಿಂದ ಇದ್ರ ಮೇಲೆ ಹೋರಾಟ ಮಾಡ್ಕೊಳ್ತಾ, ಇದರಲ್ಲಿ ಸುಮ್ಮನೆ ಅನಾವಶ್ಯಕವಾಗಿ ಈ ಜಾಗದ ಬಗ್ಗೆ ಹೋರಾಟವನ್ನು ಮಾಡಕ್ ಹೋಗಿ ನಮ್ಮ ಗ್ರಾಮದವರು ಜೈಲು ಕೂಡ ಅನುಭವಿಸಿ ಈ ಜಾಗವನ್ನು ಹೈಕೋರ್ಟಿಗೆ ಹೋಗಿ ಉಳಿಸ್ಕೊಂಡಿದ್ದೇವೆ. ಮುಂದಿನ ದಿನಗಳಾದರೂ ಕೂಡ ಈ ಜಾಗ ದನಗಳಿಗಾಗಿ ಮತ್ತು ನಮ್ಮ ಊರಲ್ಲಿ ಇರ್ತಕ್ಕಂಥ 2 ಜಾತಿ ಇರೋದ್ರಿಂದ SC ಮತ್ತು ಈಡಿಗರು ನಾವು ಎಲ್ಲರೂ ಅಣ್ಣತಮ್ಮಂದಿರಾಗಿ ಇವತ್ತು ನಾವು ಪ್ರತಿಯೊಂದು ಯಾವುದಕ್ಕೂ ನಾವು ಅಡ್ಡಿ ಕೂಡ ಇಲ್ದ ಅಣ್ಣ ತಮ್ಮಂದಿರಾಗ ಬದುಕ್ತಾ ಇದ್ದೇವೆ. ಈ ಜಾಗ ಮತ್ತು SC ಜನರಿಗೆ ಮತ್ತು ಈಡಿಗರಿಗೆ ಶಿಕ್ಷಕರ ಗ್ರಾಮದಲ್ಲಿ ಇನ್ನೊಬ್ಬರ ಜಾಗದಲ್ಲಿ ನಾವು ಬದುಕ್ತಾ ಇದ್ದೇವೆ. ನಮ್ಮ SC ಜನರಿಗೂ ಕೂಡ ನಾವು ಒಂದು 30 ಮನೆ SC ಜನ ಇದೆ. ಮನೆಯಲ್ಲಿ 4-5 ಜನ ಅಣ್ಣ ತಮ್ಮಂದಿರಾಗಿದ್ದೇವೆ. ಅವರಿಗೆ ಮನೆ ಕಟ್ಕೊಳಕ್ಕೆ ಜಾಗ ಇಲ್ಲ. ಮುಂದಿನ ದಿನಗಳಲ್ಲಿ ಕೂಡ ಈ ಜಾಗ ನಮ್ಮ ಶಿಕ್ಷಕರ ಗ್ರಾಮಕ್ಕಾಗಿ ಉಳಿಬೇಕು. ಒಂದ್ ವೇಳೆ ಇದ್ರ ಮೇಲೆ ಯಾರಾದ್ರೂ ಕೂಡ ಅನ್ಯವಾಗಿ ಜಾಗವನ್ನ ಸರ್ಕಾರ ಮತ್ತೊಂದು ನಾವು ಸಾಗುವಳಿ ಮಾಡಿದೇವೆ ಅಂತ ಏನಾರು ಅವ್ರು ಮತ್ತೆ ಇದ್ರ ಮೇಲೆ ಹೋರಾಟ ಮಾಡಕ್ಕೆ ಮತ್ತು ಸಾಗುವಳಿಯನ್ನು ಪಡಿಲಿಕ್ಕೆ ಬಂದ್ರೆ ನಾವು ಮುಂದಿನ ಉಗ್ರ ಹೋರಾಟವನ್ನ ನಾವು ಮಾಡ್ತೇವೆ. ಈ ಜಾಗ ಇದು ಯಶಸ್ವಿಯಾಗಿ ಈ ಜಾಗ ದನಗಳ ಮುಪ್ಪತ್ತಾಗಿ ಉಳಿಲೇಬೇಕು ಹೊರತು ಇದು ಮತ್ತೊಬ್ಬರಿಗೆ ಸಾಗುವಳಿ ಮಾಡ್ಲಿಕ್ಕೆ ಮತ್ತೊಂದಕ್ಕೆ ಕೊಡಂಗಿಲ್ಲ. ಒಟ್ಟಾರೆ ದನಗಳಿಗೆ ಹಾಗೂ ಸ್ಮಶಾನಕ್ಕೆ ಮೀಸಲಿಟ್ಟ ಜಾಗವು ಅದಕ್ಕೆ ಸದ್ಬಳಕೆ ಆಗಲಿ ಎಂಬುದೇ ಎಲ್ಲರ ಆಶಯವಾಗಿದೆ.
ಸ್ಥಳೀಯ ಜಾನುವಾರುಗಳ ಮೇವಿಗೆ ಕನ್ನ ಹಾಕುವುದು ಬೇಡ ಎಂಬುದೇ ನಮ್ಮ ಜನತಾ ಮೀಡಿಯಾದ ಕಳಕಳಿಯೂ ಕೂಡ ಆಗಿದೆ. ವಿಜಯ್ ಗೌಳಿ, ಜನತಾ ಮೀಡಿಯಾ, ಸೊರಬ.